ರಾಜ್ಯ ಸರ್ಕಾರದ ಕಡೆಯಿಂದ ಅಂದ್ರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು 19ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲಂತೆ, ಅದಕ್ಕಾಗಿ ಈ ವಾರ್ನಿಂಗ್. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್. 19ನೇ ಕಂತಿನ ಹಣ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ 19 ಮತ್ತು 20ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು. ಹೌದು, ನಿಮಗೆ ಮಾರ್ಚ್ ಅಂದ್ರೆ ನಿಮಗೆ ಏಪ್ರಿಲ್ ತಿಂಗಳದ್ದು ಇನ್ನು ನೆಕ್ಸ್ಟ್ ಬರುತ್ತೆ. ಯಾಕಂದ್ರೆ ಇವಾಗ ನಮಗೆ ಬರ್ಬೇಕಾಗಿರುವಂತದ್ದು ಫೆಬ್ರವರಿ ಮಾರ್ಚ್, ಅಂದ್ರೆ ಫೆಬ್ರವರಿ ತಿಂಗಳದ್ದು ಮಾರ್ಚ್ ನಲ್ಲಿ ಬರಬೇಕು, ಮಾರ್ಚ್ ಇಂದು ನಮಗೆ ಏಪ್ರಿಲ್ ನಲ್ಲಿ ಬರಬೇಕು, ಏಪ್ರಿಲ್ದು ಮೇ ನಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಒಂದು ತಿಂಗಳದ್ದು ನೆಕ್ಸ್ಟ್ ತಿಂಗಳಿಗೆ ಬರಬೇಕು, ಆದ್ರೂ ಕೂಡ ಇನ್ನು ನಮಗೆ ಹಣ ಬಂದಿಲ್ಲ. ಇಲ್ಲಿ 19 ಮತ್ತು 20ನೇ ಕಂತಿನ ಹಣ ಇನ್ನು ಪೆಂಡಿಂಗ್ ಇದೆ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು, ಇಮಿಡಿಯೇಟ್ಲಿ ಆಗಿ ನೀವು 19ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ. ಹಾಗಾದ್ರೆ ಬನ್ನಿ, ಹೆಚ್ಚಿನ ಒಂದು ಡೀಟೇಲ್ಸ್ ಮಾಹಿತಿಯನ್ನ ಇದೀಗ ಬಂದಿರುವಂತ ಒಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಬ್ರು ಅಂದ್ರೆ ಗೃಹಲಕ್ಷ್ಮಿಯರು ಪ್ರತಿ ದಿನ ಕಾಯ್ತಾ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಯಾಕಂದ್ರೆ ನಮ್ಗೆ ಈ ಒಂದು ಮಾಹಿತಿ ಏನಿದೆ ಕೇಳಿ ನೋಡಿ ನಿಮ್ಗೆ ತಿಳಿಸಿ ನಮಗೂ ಸಾಕಾಗೋಗಿದೆ. ಯಾಕಂದ್ರೆ ನಿಮಗೂ ಗೊತ್ತಿರ್ಬೋದು, ಪ್ರತಿದಿನ ಯಾಕಂದ್ರೆ ಇವತ್ತು ಹಣ ಬಂದಿದೆಯಾ ಇಲ್ಲ ಅಂತ ನೀವು ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ತೀರ, ಬ್ಯಾಂಕ್ ಗಳಿಗೆ ಹೋಗ್ತಾ ಇರ್ತೀರ. ಸೊ ಆದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಒಂದು ಪ್ರಾಬ್ಲಮ್, ಮತ್ತೆ ರಾಜ್ಯ ಸರ್ಕಾರದ ಒಂದು ಪ್ರಾಬ್ಲಮ್. ಯಾಕಂದ್ರೆ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಹೇಳ್ತಾನೆ ಇರ್ತಾರೆ, ಆದ್ರೆ ಹಣ ಬಿಡುಗಡೆ ಆಗುವಲ್ಲಿ ಡಿಲೇ ಆಗ್ತಾನೆ ಇದೆ. ಸೊ ಹಾಗಾದ್ರೆ ಇವತ್ತ ನಮಗೆ ಬಂದಿರುವಂತಹ ಮಾಹಿತಿ, ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್, ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮತ್ತೆ 20ನೇ ಕಂತಿನ ಹಣದ ಬಗ್ಗೆ ಕ್ಲಿಯರ್ ಆದಂತಹ ಒಂದು ಹೊಸ ಅಪ್ಡೇಟ್, ಅದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ. 18ನೇ ಕಂತಿನ ಹಣ ಪಡೆದಂತವ್ರು 19ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ, 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಬಂಡವಾಳದ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಅದನ್ನ ಏನಾದ್ರೂ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಹಣ ಲೇಟ್ ಆಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಜನ ಕೇಳೋದು ಏನಪ್ಪಾ ಅಂದ್ರೆ, ಒಟ್ಟಾರೆಯಾಗಿ ನಮಗೆ ಹಣ ಬಿಡುಗಡೆ ಮಾಡಿದ್ರೆ ಸಾಕಪ್ಪ, ಇಲ್ಲ ಬಂದ್ ಮಾಡ್ತೀರಾ, ಟೋಟಲ್ ಆಗಿ ಬಂದ್ ಮಾಡಿಬಿಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಹೆಚ್ಚಿನ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು, ಕಡ್ಡಾಯವಾಗಿ ಎಲ್ಲರೂ ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ಈಗ ರಾಜ್ಯ ಸರ್ಕಾರ ಏನಿದೆ 19ನೇ ಕಂತಿನ ಹಣದ ಒಂದು ಫಂಡ್ ಅನ್ನ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದೆ. ಹಾಗಾದ್ರೆ ಇನ್ನು ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ, ಅದೇ ಜನರ ಒಂದು ಆಕ್ರೋಶ. ಈಗ ಯಾಕಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿಂದ ಹಣ ಬಿಡುಗಡೆ ಆಗಿಲ್ಲಪ್ಪ ಅಂತಂದ್ರೆ ಆ ಮಾತು ಬೇರೆ. ಇಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ 19ನೇ ಕಂತಿನ ಫಂಡ್ ಅನ್ನ ರಿಲೀಸ್ ಮಾಡಿದೆ. ಅಂದ್ರೆ ಇಲ್ಲಿ ತಾಲೂಕು ಪಂಚಾಯತಿಗಳಿಂದ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ, ಅಲ್ಲಿಂದ ಡಿಬಿಟಿ ಪುಷ್ ಬ್ಯಾಂಕಿಗೆ ಹೋಗುತ್ತೆ, ನೇರವಾಗಿ ಬ್ಯಾಂಕ್ಲಿಂದ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು ಪ್ರೊಸೀಜರ್. ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಈ ಒಂದು ಹಣ ಸ್ಟ್ರಕ್ ಆಗಿದೆ. ತಾಲೂಕು ಪಂಚಾಯತಿಗಳಿಂದ ಹಣವನ್ನ ಬಿಡುಗಡೆ ಮಾಡಿದಾರಂತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ನಿಮ್ಗೆ ಹಣ ಇನ್ನು ಬಿಡುಗಡೆ ಆಗಿಲ್ಲ. ಇದಕ್ಕ ಏನಪ್ಪಾ ರೀಸನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಇಲ್ಲಿ ಟೆಕ್ನಿಕಲ್ ಎರರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಇಲ್ಲಿ ಸರಿಯಾದ ರೀತಿಯಲ್ಲಿ ಶೋ ಆಗ್ತಾ ಇಲ್ಲ, ಮತ್ತೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರಂತೆ. ಸೊ ಅದಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿಗಳೇ ಖುದ್ದಾಗಿ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು, ಇಮಿಡಿಯೇಟ್ಲಿ ಆಗಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನೀವು ಇವತ್ತ ಹಣವನ್ನ ರಿಲೀಸ್ ಮಾಡಬೇಕು, 19ನೇ ಕಂತಿನ ಹಣವನ್ನ ನೀವು ಬಿಡುಗಡೆ ಮಾಡ್ಬೇಕಂತ ಹೇಳಿ ಒಂದು ಖಡಕ್ ಆಗಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಫೈನಲ್ ಆಗಿ ನಮಗೆ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಇವತ್ತ ಎಷ್ಟೊತ್ತಿದ್ರು ನಿಮ್ಮ ಖಾತೆಗಳಿಗೆ, ಅಂದ್ರೆ ಮೇ ಬಿ 10:30 ಮೇಲ್ಪಟ್ಟು, ಅಂದ್ರೆ ಟೈಮಿಂಗ್ ಕೂಡ ಏನು ಇಲ್ಲಿ ಬಂದಿಲ್ಲ ನಮಗೆ, 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಪ್ರತಿಯೊಂದು ಜಿಲ್ಲೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಮುಖ್ಯಮಂತ್ರಿಗಳ ಆದೇಶವನ್ನ ಕೊಟ್ಟಿದ್ರು, ಅದೇ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸಭೆಯನ್ನ ಕರೆದು ಅದನ್ನ ಇಮಿಡಿಯೇಟ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವತ್ತ ಎಷ್ಟೊತ್ತಿದ್ರು ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ. ಸೊ ಮತ್ತು ಇನ್ನು 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಇಲ್ಲಿ 20ನೇ ಕಂತಿನ ಹಣದ ಬಗ್ಗೆ ನಾವು ಹೇಳ್ಬೇಕಾದ್ರೆ, ರಾಜ್ಯ ಸರ್ಕಾರವೇ ಇನ್ನು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿಲ್ಲ, ಇದನ್ನ ಕ್ಲಿಯರ್ ಆಗಿ ತಿಳ್ಕೊಂಬಿಡಿ. ಇಲ್ಲಿ 20ನೇ ಕಂತಿನ ಹಣ ಫಂಡ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಹಣ ಬರೋದೇ ಇಲ್ಲ ಇನ್ನ. ಸೊ ಅಂದ್ರೆ ಇಲ್ಲಿ ಪ್ರಾಸೆಸ್ ನಲ್ಲಿ, ಅಂದ್ರೆ ಈ ಒಂದು 20ನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಮಾಹಿತಿ ಕೊಟ್ಟಿರುವಂತದ್ದು. ಮೇ ಬಿ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು 25 ಅಥವಾ 20 ತಾರೀಕು ಮೇಲೆ ನಿಮ್ಗೆ ಈ ಒಂದು 20ನೇ ಕಂತಿನ ಹಣ, ಅಂದ್ರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಗೆ
ಈ ಒಂದು 20ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ. ಅಷ್ಟರೊಳಗಡೆಗಾಗಿ ನಿಮ್ಗೆ ಏನು ಈ ಒಂದು 19ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಈ ಒಂದು ಹಣ ಜಮಾ ಮಾಡ್ತಾರ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇವತ್ತಿನಿಂದನೇ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮಗೆ 19ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರ್ಬೋದು. ಹಾಗಾದ್ರೆ ಯಾರಿಗೆ ಬಂತು, ಯಾರಿಗೆ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.